ಕಾಂಗ್ರೆಸ್ ಬಿಜೆಪಿ ನಡುವೆ ಇಷ್ಟು ದಿನ ಮುಡಾ ಜಟಾಪಟಿ ನಡೀತಾ ಇತ್ತು. ಆದ್ರೀಗ ಹಸ್ತಪಡೆ ಮತ್ತು ಕಮಲ ಪಡೆ ಮುನಿರತ್ನ ವಿಚಾರದಲ್ಲಿ ಟಾಕ್ ವಾರ್ಗೆ ಇಳಿದಿವೆ. ಈ ನಡುವೆ ಒಕ್ಕಲಿಗ ಶಾಸಕ ಸಚಿವರು ಎಸ್ಐಟಿ ತನಿಖೆಗೆ ಕೊಡಿ ಅಂತ ಹೇಳಿ ಸಿಎಂಗೆ ಮನವಿ ಮಾಡಿದ್ರೆ ಅತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವ್ಯಂಗ್ಯವಾಡಿದ್ದಾರೆ. ಮುನಿರತ್ನ ವಿರುದ್ಧ ಒಂದಾದ ಮೇಲೊಂದು ಕೇಸ್ ದಾಖಲಾಗ್ತಾ ಇದ್ದಂತೆ ಒಕ್ಕಲಿಗ ಸಚಿವರು ಶಾಸಕರು ಮುನಿದಿದ್ದಾರೆ. ದಂಡೆತ್ತಿ ಹೋಗಿ ಸಿಎಂ ಮುಂದೆ ಮುನಿರತ್ನ ವಿರುದ್ಧ ಅಸಮಾಧಾನ ಸ್ಫೋಟಿಸಿದ್ದಾರೆ. ಮುನಿದ ಒಕ್ಕಲಿಗ ನಾಯಕರು ಎಸ್ಐಟಿ ತನಿಖೆಗೆ ಆಗ್ರಹ. ಸಿಎಂ ಭೇಟಿಯಾಗಿ ಒಕ್ಕಲಿಗ ಶಾಸಕ ಸಚಿವರ ಮನವಿ. ಮುನಿರತ್ನ ವಿರುದ್ಧ ಜೀವ ಬೆದರಿಕೆ, ಅಟ್ರಾಸಿಟಿ ಮತ್ತು ಅತ್ಯಾಚಾರ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಒಕ್ಕಲಿಗ ಸಚಿವ ಶಾಸಕರು ಮುನಿಸಿಕೊಂಡಿದ್ದಾರೆ. ಸಿಎಂ ಭೇಟಿಯಾಗಿ ಮುನಿರತ್ನ ವಿರುದ್ಧ ಎಸ್ಐಟಿ ತನಿಖೆಗೆ ಕೊಡುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಸಚಿವರು ಶಾಸಕರಿಗೆ ಎಸ್ಟಿ ಸೋಮಶೇಖರ್ ಕೂಡ ಸಾಥ್ ನೀಡಿದ್ರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ, ಒಕ್ಕಲಿಗ ನಾಯಕರು ಎಸ್ಐಟಿ ತನಿಖೆಗೆ ಮನವಿ ಮಾಡಿದ್ದಾರೆ, ಪರಿಶೀಲಿಸಿ ತೀರ್ಮಾನಿಸುತ್ತೇನೆ ಅಂತ ಹೇಳಿದ್ರು. ಮುನಿರತ್ನ ಅವ್ರ ಮೇಲೆ, ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅವನ್ನೆಲ್ಲ ಎಸ್ಐಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೀನಿ. ಮುನಿರತ್ನ HIV ಹರಡಿಸಲು ಪ್ರಯತ್ನ ಪಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು ಎಂದ ಮಾಜಿ ಸಂಸದ ಸುರೇಶ್. ಇನ್ನು ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಮುನಿರತ್ನ ದಲಿತರು, ಒಕ್ಕಲಿಗರ ಅವಹೇಳನ ಮಾಡಿದ್ದಷ್ಟೇ ಅಲ್ಲ, HIV ಹರಡಿಸಲು ಪ್ರಯತ್ನ ಪಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಸಿಟಿ ರವಿ, ಅಶೋಕ್, ಎಚ್ಡಿಕೆ ಬೆಂಬಲ ನೀಡ್ತಿದ್ದಾರಾ ನೋಡಬೇಕು ಅಂದ್ರು. ಅಲ್ಲದೆ ಈ ಬಗ್ಗೆ ದಲಿತ ಮತ್ತು ಒಕ್ಕಲಿಗರು ಪ್ರತಿಭಟಿಸಬೇಕು, ಅದಕ್ಕೆ ಸ್ವಾಮೀಜಿಗಳು ನೇತೃತ್ವ ವಹಿಸಬೇಕು ಅಂತ ಡಿಕೆ ಸುರೇಶ್ ಒತ್ತಾಯಿಸಿದ್ದಾರೆ. ಮುನಿರತ್ನ ಪ್ರಕರಣ ರಾಜಕೀಯ ಪ್ರೇರಿತವಲ್ಲ ಅಂತಲೂ ಸುರೇಶ್ ಸ್ಪಷ್ಟನೆ ನೀಡಿದ್ರು. ಅತ್ಯಾಚಾರ ಆರೋಪ ಬಂದಿದೆ, ಮತ್ತೆ ಅದೇನೋ ಇದು ಏಡ್ಸ್ ಇಂಜೆಕ್ಷನ್, ಬಯಾಲಜಿಕಲ್ ವಾರ್ ಏನ್ ನಾವು ಕೇಳ್ತಾ ಇದ್ವಿ, ಆ ರೀತಿ ಇದು ಇತಿಹಾಸದಲ್ಲೇ ಯಾರು ಕೇಳಿರದಂತ ಒಂದು ವಿಚಾರ. ಇಂಥದ್ದನ್ನ ಇವತ್ತು ಒಬ್ಬರಿಂದ ಒಬ್ಬರಿಗೆ ಏಡ್ಸ್ ಅನ್ನ ಹರಡಿಸುವಂಥದ್ದು, HIV ಪೇಷಂಟ್ಸ್ಗಳನ್ನ ಇಟ್ಕೊಂಡು ಹರಡಿಸುವಂಥದ್ದು, ಬಹುಶಃ ಇದೊಂದು ದೊಡ್ಡ ಜಾಲ, ಇದೊಂದು ದೊಡ್ಡ ತಂತ್ರಗಾರಿಕೆ. ಇದರ ವಿರುದ್ಧ ಒಂದು ಸಮಗ್ರವಾದ ತನಿಖೆ ಆಗಬೇಕು, ಒಂದು ವಿಶೇಷ ತಂಡ ರಚನೆ ಆಗಬೇಕು. ಜೊತೆಗೆ ಬಿಜೆಪಿಯವರ ಬಣ್ಣ ಕೂಡ ಬಯಲಾಗಬೇಕು. ಯಾರು ಇವರಿಗೆ ಬೆನ್ನಿಗೆ ನಿಂತಿದ್ದಾರೆ, ಸಿಟಿ ರವಿ ಅಂತ ಅವರು, ಅಶೋಕ್ ಅವರು ಹೇಳಿಕೆ ಕೊಡಬೇಕು. ಮೊನ್ನೆ ಕುಮಾರಸ್ವಾಮಿ ಅವರು ಬೆನ್ನಿಗೆ ನಿಂತಿದ್ದಾರೆ. ಇವರೆಲ್ಲರೂ ನಿಂತಿರೋರೆಲ್ಲರೂ ಇದರ ಬಗ್ಗೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದು, ಇವರಿಂದ ನಿಂತ್ಕೊಂಡು ಅವರೇ ಬೆಂಬಲ ಕೊಡ್ತಾ ಇದಾರ ಈ ರೀತಿ ಮಾಡಿ ಕಾಂಗ್ರೆಸ್ ಅವ್ರ ಮೇಲೆ. ಸಮಾಜದ ಹೆಸರಿನಲ್ಲಿ ಒಂದು ಕಡೆ ಒಕ್ಕಲಿಗ ಸಮಾಜವನ್ನ, ಮತ್ತೊಂದು ಕಡೆ ದಲಿತ ಸಮಾಜವನ್ನ, ಮತ್ತೊಂದು ಕಡೆ ಹೆಣ್ಣು ಮಕ್ಕಳನ್ನ ಬಹಳ ಕೀಳಾಗಿ ನೋಡಿರ್ತಕ್ಕಂಥದ್ದು, ಅವಹೇಳನ ಮಾಡಿರ್ತಕ್ಕಂಥದ್ದು. ಅವಹೇಳನ ಅನ್ನೋಕ್ಕಿಂತ ಬಹಳ ಪದಗಳು ಬೇಕಾದಷ್ಟು ಕೆಟ್ಟಾಗಿದೆ. ಸೊ ಹಾಗಾಗಿ ಇದು ರಾಜಕೀಯ ಪ್ರೇರಿತವಾದಂಥದ್ದಲ್ಲ. ಎಲುಬಿಲ್ಲದ ನಾಲಿಗೆ ಏನಾದ್ರೂ ಹೇಳಬಹುದು. ಎಸ್ಐಟಿ ಟೀಮ್ ರಚನೆ ಬಗ್ಗೆ ವಿಜಯೇಂದ್ರ ವ್ಯಂಗ್ಯ. ಕಾಂಗ್ರೆಸ್ ನಾಯಕರ ಮಾತಿನ ಸಮರಕ್ಕೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಎಲುಬಿಲ್ಲದ ನಾಲಿಗೆ ಏನಾದ್ರೂ ಹೇಳಬಹುದು. ಮುನಿರತ್ನ ವಿಚಾರದಲ್ಲಿ ಸೂಕ್ತವಾದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಅಲ್ಲದೆ ಎಸ್ಐಟಿ ಟೀಮ್ ರಚನೆ ಮಾಡಿ ಅದಕ್ಕೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅಧ್ಯಕ್ಷ ಮಾಡಿ ಅಂತ ವ್ಯಂಗ್ಯವಾಡಿದ್ರು. ಆರೋಪಗಳು ಒಂದು ಕಡೆ,
ಸರಿಯಾದ ರೀತಿ ತನಿಖೆ ಆಗಬೇಕಿರ್ತಕ್ಕಂಥದ್ದು ನಮ್ಮದು ಕೂಡ. ಅದ್ರ ಬಗ್ಗೆ ನಮ್ಮದೇನೋ ಬೇರೆ ಅಭಿಪ್ರಾಯಗಳಿಲ್ಲ. ಆದರೆ 2 ವರ್ಷ 3 ವರ್ಷ 4 ವರ್ಷ ಹಿಂದಿರ್ತಕ್ಕಂಥ ಘಟನೆಗಳು ಈಗ ಯಾಕೆ ಮೇಲೆ ಬರ್ತಾ ಇದೆ, ಅದರಲ್ಲೆಷ್ಟು ಸತ್ಯಾಸತ್ಯತೆ ಇದೆ ಎಲ್ಲವೂ ಕೂಡ ತನಿಖೆ ಆಗಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಏನಪ್ಪ FSL ರಿಪೋರ್ಟ್ ಬರಲಿರಿ, ಯಾಕೆ ನಿಮ್ಗೆ ಕಷ್ಟ ಆ ಥರ ಬರಲಿ ತೋಳಿ. ಸುತ್ತಿ ಬಳಸಿ ಮಾತಾಡೋದನ್ನ ಬಿಟ್ಟು ಒಂದು SIT ತನಿಖೆ ಮಾಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ DK ಶಿವಕುಮಾರ್ ಅವ್ರನ್ನ ಅಥವಾ DK ಸುರೇಶ್ ಅವ್ರನ್ನೇ ತನಿಖಾಧಿಕಾರಿ ಮಾಡಿದ್ರೆ ಇನ್ನೂ ಕೂಡ ಸುಲಭ ಅಂತ ಕಾಣ್ತದೆ. ಒಟ್ನಲ್ಲಿ ಇಷ್ಟು ದಿನ ಸಿಎಂ ಮುಡಾ ಆಡಳಿತ ಮತ್ತು ವಿಪಕ್ಷಗಳ ಟಾಕ್ ವಾರ್ಗೆ ಅಸ್ತ್ರವಾಗಿತ್ತು. ಇದೀಗ ಮುನಿರತ್ನ ಪ್ರಕರಣಗಳೇ 2 ಪಾರ್ಟಿ ಪಾಲಿಟಿಕ್ಸ್ಗೆ ದಾಳವಾಗಿರೋದಂತೂ ಸುಳ್ಳಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.